ಈ ಒಂದು ಬಿಸಿಲು ಒಂದು ಕಡೆ ಹೆಚ್ಚಾಗ್ತಾ ಇದ್ರೆ ಆ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಚರ್ಮದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ತವೆ. ಯಾವೆಲ್ಲ ರೀತಿಯಾದಂತಹ ಒಂದು ಸಮಸ್ಯೆಗಳು ಕಾಣಿಸಿಕೊಳ್ತವೆ ಅಂತ ಹೇಳಿ, ಅದು ಎಸ್ಪೆಷಲಿ ಬೇಸಿಗೆಯಲ್ಲಿ. ಸೊ ಹೊರಗಡೆ ಬಿಸಿಲಿಗೆ ಹೋಗ್ತಿರ್ತಾರೆ. ಸೊ ಡೆಫಿನೆಟ್ಲಿ ಸಬೀಷಿಯಸ್ ಗ್ಲ್ಯಾಂಡ್ಸು ಸ್ಟಿಮ್ಯುಲೇಟ್ ಆಗುತ್ತೆ, ಸೆಕ್ರೀಷನ್ಸ್ ಆಯಿಲ್ ಸೆಕ್ರೀಷನ್ ಜಾಸ್ತಿ ಆಗುತ್ತೆ. ಈ ಮೇಕಪ್ಗೆ ಇನ್ನೊಂಚೂರು ಧೂಳೆಲ್ಲ ಅಂಟ್ಕೊಳ್ಳುತ್ತೆ. ಸೊ ಅದು ಹೋಗಿ ಮತ್ತೆ ಅಲ್ಲಿ ಕ್ಲಾಗ್ ಆದಾಗ ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಿ ನಮ್ಮ ಬಾಡಿ ಹೆಂಗಂತಂದ್ರೆ ಸೊ ಅಲ್ಲೇನು ಕ್ಲಾಗ್ ಆಗಿರುತ್ತಲ್ಲ ಅದನ್ನ ಹೊರಗಡೆ ಹಾಕಕ್ಕೆ ಟ್ರೈ ಮಾಡ್ತಿರುತ್ತೆ. ಸೊ ಅವಾಗೆ ಪಿಂಪಲ್ಸ್ ಆಗೋದು, ಅವಾಗೆ ನಮಗೆ ರ್ಯಾಷಸ್ ಆಗುವಂಥದ್ದು. ಸ್ಪೆಷಲಿ ಸಣ್ಣ ಕಂದಮ್ಮಗಳಿರ್ತಾರಲ್ಲ, ಅಂದ್ರೆ 6 ತಿಂಗಳು ಅಥವಾ 10 ತಿಂಗಳು ಒಳಗಡೆ ಇರುವಂಥ ಮಕ್ಕಳಿಗೆ ತುಂಬಾ ರ್ಯಾಪಿಂಗ್ ಮಾಡಬಾರ್ದು. ಸೊ ಬೇಸಿಗೆಯಲ್ಲಿ ಸ್ಪೆಷಲಿ ಮಕ್ಕಳಿಗೆ ನೀವು ಯಾವುದರಿಂದ ರ್ಯಾಪಿಂಗ್ ಮಾಡಬೇಕು ಅಂತಂದ್ರೆ ಕೂಲಿಂಗ್ ಪೌಡರ್ ಅನ್ನ ಕೆಲವೊಮ್ಮೆ ಬಳಸ್ತಾರೆ. ಮಕ್ಕಳ ಮೈಯಲ್ಲಿ ಕೆಂಪಾಗಿ ತುರಿಕೆಗಳು ಬರ್ತವೆ. ಸೊ ಅದಕ್ಕೆ ಕೂಲಿಂಗ್ ಪೌಡರ್ ಅನ್ನ ಬಳಸ್ತಾರೆ. ಸೊ ಇದು ಬಳಸೋದ್ರಿಂದ ನೆಗೆಟಿವ್ ಆಗಿ ಎಫೆಕ್ಟ್ ಆಗುತ್ತೆ. ಮಕ್ಕಳಿಗೆ ಆದಷ್ಟು ಅವಾಗ ಉಚ್ಚೋದು, ಈ ಬೆಳ್ಳಗಾಗಬೇಕು ಅಂದ್ಬಿಟ್ಟು ಅದು ಇದು ಪೌಡರ್ನ ಹಾಕಿ ಉಚ್ಚೋದು ಅದೆಲ್ಲ ಮಾಡಬಾರ್ದು. ನಾವು ಯಾವಾಗಲೂ ಪಾರ್ಲರ್ಗೆ ಹೋಗಬೇಕು ಅಥವಾ ಸ್ಕಿನ್ಗೆ ಏನೋ ಒಂದು ಮಾಡಬೇಕು ಡೆಫಿನೆಟ್ಲಿ ಇಲ್ಲ. ಆಸ್ ಎ ಡಾಕ್ಟರ್ ನಾನೇ ಹೇಳ್ತೀನಿ, ನಾನು ಇದುವರೆಗೂ ನಾನು ಏನು ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗೋದೇ ಇಲ್ಲ. ವೈ? ಬಿಕಾಸ್ ಅಲ್ಲಿ ನಮ್ಮ ಸ್ಕಿನ್ ಇನ್ನೂ ಹಾಳಾಗುತ್ತೆ. ಆಯುರ್ವೇದದಲ್ಲಿ ಹೇಳ್ತಾರೆ ಫಸ್ಟ್ ಎದ್ದೊಳ್ಳೋದ್ರಿಂದ ಶುರುವಾಗುತ್ತೆ. ಯಾರು ಬೇಗ ಎದ್ದೊಳ್ತಾರೆ, ಒಂದು 48 ಮಿನಿಟ್ಸ್, ಒಂದು ಮುಹೂರ್ತ ಅಂದರೆ 48 ಮಿನಿಟ್ಸ್, ಸೂರ್ಯೋದಯಕ್ಕೂ 48 ನಿಮಿಷದ ಮುಂಚೆ ಯಾರು ಎದ್ದೊಳ್ತಾರೆ ಅವ್ರಿಗೆ ಆಯುಷು ರಕ್ಷಣೆ, ಅಂದರೆ ಅವರ ಏಜಿಂಗ್ ಪ್ರೋಸೆಸ್ ಕಡಿಮೆ ಆಗುತ್ತೆ, ಅವ್ರ ಆಯುಷ್ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಏನು ಬೆಳಗಿನ ಆಹಾರ ರಾಜನ್ ಥರ ಇರಬೇಕು, ಮಧ್ಯಾಹ್ನ ರಾಣಿ ಥರ ಇರಬೇಕು, ರಾತ್ರಿ ತಿನ್ನುವಂಥದ್ದು ಭಿಕ್ಷುಕನ್ ಥರ ಇರಬೇಕು ಅಂತ. ನಾವು ರಾತ್ರಿ ಆದಷ್ಟು ಲೈಟ್ ಫುಡ್ನ ತಿನ್ನಬೇಕು. ಪದೇ 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 ಕಾಫಿ ಕುಡಿಯೋದು, ಪದೇ ಪದೇ ಟೀ ಕುಡಿಯೋದು, ಅದು ಕೂಡ ಸ್ಕಿನ್ನ ಡಿಹೈಡ್ರೇಟ್ ಮಾಡುತ್ತೆ. ಈ ಸಮಯದಲ್ಲಿ ಬೇಸಿಗೆ ಕಾಲದಲ್ಲಿ ಪದೇ ಪದೇ ಅಯ್ಯೋ ಆಯಿಲ್ ಆಗ್ತಿದೆ ಮುಖ ತೊಳ್ಕೊಳ್ಬೇಕು, ಆಯಿಲ್ ಆಗ್ತಿದೆ ಮುಖ ತೊಳ್ಕೊಳ್ಬೇಕು, ಅದರಿಂದ ವೀಕ್ಷಕರೇ ನಮಸ್ಕಾರ, ವಿಶ್ವವಾಣಿ ಹೆಲ್ತ್ ಚಾನೆಲ್ಗೆ ಸ್ವಾಗತ. ನಾನು ಶಿವಪ್ರಸಾದ್ ಬೋಳಂತೂರು. ಬೇಸಿಗೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಾವು ನೋಡ್ತಾ ಇರಬಹುದು, ಒಂದು ಕಡೆ ಬೇಸಿಗೆಯ ಬಿಸಿಲು ಹೆಚ್ಚಾಗ್ತಾ ಇದ್ದರೆ ಮತ್ತೊಂದು ಕಡೆ ಆರೋಗ್ಯ ಸಮಸ್ಯೆಯು, ಚರ್ಮದ ಸಮಸ್ಯೆಯು ಕೂಡ ಹೆಚ್ಚಾಗ್ತಾ ಇದೆ. ಈ ಬೇಸಿಗೆಯಿಂದ ಈ ಬಿಸಿಲಿನ ಹೊಡೆತಕ್ಕೆ ಚರ್ಮದಲ್ಲಿ ಯಾವೆಲ್ಲ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ, ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಯಾವೆಲ್ಲ ರೀತಿಯಾದಂತಹ, ಉದಾಹರಣೆಗೆ ಹೇಳುವುದಾದರೆ ಪಿಂಪಲ್ಸ್ ಆಗಿರಬಹುದು, ಟ್ಯಾನಿಂಗ್, ಈ ರೀತಿಯಾದಂಥ ಸಮಸ್ಯೆಗಳು ಕಾಣುತ್ತೆ. ಇದಕ್ಕೆ ಸಿಂಪಲ್ ಸರಳ ಪರಿಹಾರಗಳೇನು, ಆಯುರ್ವೇದದಲ್ಲಿ ಇದಕ್ಕೆ ಯಾವೆಲ್ಲ ಪರಿಹಾರಗಳಿವೆ ಅನ್ನುವ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದಕ್ಕೆ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಆಯುರ್ವೇದಿಕ ತಜ್ಞರಾಗಿರುವಂತಹ, ಜೊತೆಗೆ ವೈದ್ಯರಾಗಿರುವಂತಹ ಡಾಕ್ಟರ್ ಪದ್ಮಾವತಿ ರಾಥೋಡ್ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ನಮಸ್ತೆ. ಹೇಗಿದ್ದೀರಾ ಮೇಡಮ್? ಎಸ್, ಐ ಆಮ್ ಸೂಪರ್. ನೀವು ನೋಡ್ತಾ ಇರಬಹುದು, ಈ ಒಂದು ಬಿಸಿಲು ಒಂದು ಕಡೆ ಹೆಚ್ಚಾಗ್ತಾ ಇದ್ದರೆ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಚರ್ಮದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ತವೆ. ಯಾವೆಲ್ಲ ರೀತಿಯಾದಂತಹ ಒಂದು ಸಮಸ್ಯೆಗಳು ಕಾಣಿಸಿಕೊಳ್ತವೆ ಅಂತ ಹೇಳಿ, ಅದು ಎಸ್ಪೆಷಲಿ ಬೇಸಿಗೆಯಲ್ಲಿ ಹೆಚ್ಚು. ಈಗ ಜಾಸ್ತಿ ಕಾಣುವಂಥದ್ದು ಹೈಪರ್ ಪಿಗ್ಮೆಂಟೇಷನ್ ಆಗಿರಬಹುದು, ಅಥವಾ ಈ ರ್ಯಾಷಸ್ಸು ಮಕ್ಕಳಲ್ಲೇ ನೀವು ನೋಡ್ತಿರ್ಬೋದು, ಈ ಶೆಕೆಗುಳ್ಳೆಗಳಂತ ಹೇಳ್ತೀವಿ ಅಲ್ವಾ ಕಾಮನ್ ಲ್ಯಾಂಗ್ವೇಜಲ್ಲಿ. ಸೊ ಅದು ರ್ಯಾಷಸ್, ಹೀಟ್ ರ್ಯಾಷಸ್ ಆಗಿರಬಹುದು. ಮತ್ತು ಹೈಪರ್ ಪಿಗ್ಮೆಂಟೇಷನ್, ಪಿಂಪಲ್ಸ್ ಕೂಡ ಒಂದು ಕಾಮನ್ನಾಗಿ ಕಾಡುವಂಥ ಒಂದು ಡಿಸೀಸ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಇಚ್ಚಿಂಗು, ಅಂದರೆ ಈ ಕೆರೆತ, ಜಾಸ್ತಿ ಬೆವರಾಗಿರೋದ್ರಿಂದ ಜಾಸ್ತಿ ಸ್ಕಿನ್ನು ಕೆರೆತ ಬರುವಂಥದ್ದು, ಇವೆಲ್ಲ ಕಾಮನ್ ಆಗಿ ಕಾಡುವಂಥದ್ದು. ಇವೆಲ್ಲ ಕಾಮನ್ ಆಗಿ ಕಾಡುತ್ತವೆ. ಇವಾಗ ಈ ಜನಸಾಮಾನ್ಯರು ಈಗ ಮನೆಯಲ್ಲಿ ಒಂದು ಸರಳವಾಗಿ ಯಾವ ರೀತಿಯ ಒಂದು ರುಟೀನ್, ಅಂದರೆ ಸ್ಕಿನ್ ಕೇರ್ ರುಟೀನನ್ನು ಮಾಡ್ಕೊಳ್ಬೋದು ಅಂತ ಹೇಳಿ ಇದಕ್ಕೆ. ಸೊ ಈ ಬೇಸಿಗೆಯಿಂದ ಏನಾಗುತ್ತೆ, ನಮ್ಮ ಚರ್ಮದಲ್ಲಿ ಈ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ, ಅಂದರೆ ನಾವು ಪೋರ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಆಯಿಲ್ ಸೆಕ್ರೀಷನ್ ಜಾಸ್ತಿ ಆಗುತ್ತೆ ಈ ಸಬೀಷಿಯಸ್ ಗ್ಲ್ಯಾಂಡ್ಸಿಂದ. ಸೊ ಈ ಆಯಿಲ್ಗೆ ಈ ಧೂಳ ಏನೇನಿರುತ್ತೆ ಅದೆಲ್ಲ ಟ್ರ್ಯಾಪ್ ಆದಾಗ ನಮ್ಮ ಸಣ್ಣ ಸಣ್ಣ ರಂಧ್ರಗಳು ಏನಿದೆ ಅದೆಲ್ಲ ಕ್ಲಾಗ್ ಆಗಿಬಿಡುತ್ತೆ. ಅದರಿಂದಾನೇ ಪಿಂಪಲ್ಸ್ ಆಗುವಂಥದ್ದು, ಅಥವಾ ಸಣ್ಣ ಸಣ್ಣದಾಗಿ ಈ ಹೀಟ್ ರ್ಯಾಷಸ್ ಅಂತ ಹೇಳ್ತೀವಲ್ಲ, ಅದೆಲ್ಲ ಆಗೋದಕ್ಕೆ ಇದೇ ಕಾರಣ. ಇದಕ್ಕೆ ಒಂದು ಸರಳವಾದಂತಹ ಪರಿಹಾರ. ಸೊ ಸರಳವಾದ ಪರಿಹಾರ ಏನಪ್ಪ ಮಾಡಬೇಕು ಅಂತಂದರೆ, ನೀವು ಡೈಲಿ ಬೆಳಿಗ್ಗೆ ಮತ್ತು ಸಂಜೆ ಜಸ್ಟ್ ತಣ್ಣೀರಲ್ಲಿ ಅಥವಾ ಒಂದು ಬೆಚ್ಚಗಿನ ನೀರಲ್ಲಿ ನೀವು ಫೇಸ್ ವಾಶ್ ಮಾಡ್ಕೊಳ್ಬೇಕು ಒಂದು. ಆಮೇಲೆ ಹೈಡ್ರೇಷನ್ ಮೇಂಟೈನ್ ಮಾಡಬೇಕು, ತುಂಬ ತುಂಬ ಇಂಪಾರ್ಟೆಂಟು. ನಿಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಸ್ಕಿನ್ಗೆ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ದಿನಕ್ಕೆ 3 ರಿಂದ 4 ಲೀಟ್ರ್ ಆದರೂ ನೀವು ನೀರನ್ನು ಕುಡಿಬೇಕು. ಅದರಲ್ಲೂ ಇವಾಗ ಬಿಸಿಲು ಜಾಸ್ತಿನೇ ಆಗೋಗಿದೆ, ಸೊ ನೀರು ಕಂಪಲ್ಸರಿ. ಮತ್ತು ಈ ಸೀಸನಲ್ಲಿ ಸಾಮಾನ್ಯವಾಗಿ ಸಿಗುವಂತಹ ಕಲ್ಲಂಗಡಿ ಹಣ್ಣಾಗಿರ್ಬೋದು, ತರಬೂಜ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಅಥವಾ ಮಜ್ಜಿಗೆ,
ಮತ್ತು ಎಳನೀರು ಮತ್ತು ಧನಿಯಾ ನೀರನ್ನು ಹೆಚ್ಚಾಗಿ ಕುಡಿಯೋದ್ರಿಂದ ನಮ್ಮ ಬಾಡಿ ತಂಪಾಗಿರುತ್ತೆ ಮತ್ತು ಸ್ಕಿನ್ನು ಹೈಡ್ರೇಟ್ ಆಗಿರುತ್ತೆ. ಇದರಿಂದನೂ ಕೂಡ ಸ್ಕಿನ್ಗೆ ಆಗೋವಂಥ ತೊಂದರೆಗಳನ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಮತ್ತು ಮುಖವನ್ನು ಅಟ್ಲೀಸ್ಟ್ ದಿನಕ್ಕೆ 2 ಸತಿನಾದರೂ ವಾಶ್ ಮಾಡಿ. ಸ್ಪೆಷಲಿ ನೀವು ಹೊರಗಡೆಯಿಂದ ಬಂದಾಗ ಫಸ್ಟು ನೀವು ಸ್ಕಿನ್ನನ್ನು ನೀವು ವಾಶ್ ಮಾಡ್ಕೊಳ್ಬೇಕು. ಮತ್ತು ನೀವು ತುಂಬ ಬಿಸಿಲಿಗೆ ಹೋಗ್ತಿದ್ದೀರಾ ಅಂತ ಅಂದಾಗ ಮಾತ್ರ ಒಂದು ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ಕೊಂಡು ಹೋಗಿ. ಅಷ್ಟು ಮಾಡಿದ್ರೂ ಸಾಕು, ನಾವು ಸ್ಕಿನ್ ಡಿಸೀಸಸ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಈಗ ಕೆಲವರು ನೋಡ್ಬೋದು ಮೇಡಮ್, ಈಗ ಜಾಸ್ತಿ ಹೆಣ್ಣು ಮಕ್ಕಳು ಮನೆಯಲ್ಲಿ ರಾತ್ರಿ ಹೊತ್ತಿ ಕಾಫಿ ಪೌಡ್ರನ್ನು ಮುಖಕ್ಕೆ ಹಚ್ಕೊಳ್ತಾರೆ ಅಥವಾ ಆಲೋವೆರಾವನ್ನು ಬಳಸ್ಕೊಳ್ತಾರೆ. ಇದರಿಂದ ಏನು ಸೈಡ್ ಎಫೆಕ್ಟ್ ಇದೆಯಾ ಅಥವಾ ಇದರಿಂದ ಒಳ್ಳೆಯದು ಅನುಕೂಲ ಆಗುತ್ತಾ ಅಂತ? ರಾತ್ರಿ ಅನ್ನೋದು ನಮಗೆ ಹೀಲಿಂಗ್ ಟೈಮು. ಓಕೆ. ಸೊ ನಿಮ್ಮ ಸ್ಕಿನ್ನನ್ನು ಏನಾದರೂ ನೀವು ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತಂದರೆ ದಿನದಲ್ಲೇ ಒಂದು ಮುಲ್ತಾನಿ ಮಿಟ್ಟಿ ಪ್ಯಾಕ್ ಹಚ್ಕೊಳ್ಬೋದು, ಅಥವಾ ಶ್ರೀಗಂಧದ್ದು ಚೂರ್ಣ ಸಿಕ್ಕಿದ್ರೆ ಅಥವಾ ಶ್ರೀಗಂಧದ ಪೌಡರ್ ಸಿಕ್ಕಿದ್ರೂ ಕೂಡ ಅದನ್ನು ಜಸ್ಟ್ ರೋಸ್ ವಾಟ್ರಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಫೇಸ್ ಪ್ಯಾಕ್ ಥರ ಹಾಕ್ಕೊಳ್ಳಿ. ಅಥವಾ ಕುಕುಂಬರ್, ಸೌದೆಕಾಯ್ದೆ ನೀವು ಪೇಸ್ಟ್ ಥರ ಮಾಡಿಕೊಂಡು ಫೇಸ್ಗೆ ಹಚ್ಕೊಳ್ಳೋದ್ರಿಂದ ಕೂಡ ಅದು ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಸೊ ಈ ರೀತಿಯಾದದ್ದು ಮಾಡ್ಕೊಳ್ಬೇಕು. ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ನೀವು ಏನಾದರೂ ರೂಟೀನ್ ಮಾಡ್ಕೊಳ್ಬೇಕು ಅಂತಂದರೆ ಬೆಟರು ರೋಸ್ ವಾಟರ್ ಅಪ್ಲೈ ಮಾಡ್ಕೊಂಡು ಮಲ್ಕೋಬೇಕು. ಅಲೋವೆರಾ ಜೆಲ್ಲು ಅಥವಾ ಯಾವುದಾದ್ರೂ ಒಂದು ಕ್ರೀಮು, ಸ್ಪೆಷಲಿ ಸಮ್ಮರ್ ಸೀಸನಲ್ಲಿ ಮೇಕಪ್ ಮಾಡಲೇಬಾರ್ದು, ಆ್ಯಕ್ಚುಲಿ ಮಾಡಲೇಬಾರ್ದು. ಅದರಿಂದ ಸ್ಕಿನ್ ಡಿಸೀಸ್ ಜಾಸ್ತಿ ಆಗುತ್ತೆ. ಯಾಕಂತಂದರೆ ಇವಾಗ ಸ್ಕಿನ್ ಎಲ್ಲ ಏನು ನಾನು ಹೇಳಿದೆ ನಿಮಗೆ ಸ್ಟಾರ್ಟಿಂಗ್ ಹೇಳಿದೆ ಹೇಗೆ ಸ್ಕಿನ್ ಡಿಸೀಸ್ ಇವಾಗ ಬರುತ್ತೆ ಅಂತ. ಅಂದರೆ ಈ ಪೋರ್ಸ್ ಎಲ್ಲ ಕ್ಲಾಗ್ ಆಗಬಾರ್ದು, ಈ ಸೆಕ್ರಿಷನ್ಸು ಜಾಸ್ತಿ ಆಗ್ತಿರುತ್ತೆ ಸಬೀಷಿಯಸ್ ಗ್ಲ್ಯಾಂಡ್ಸಿಂದ. ಮತ್ತು ನೀವು ಅದ್ರ ಮೇಲೆ ಮೇಕಪ್ ಎಲ್ಲ ಮಾಡೋದ್ರಿಂದ ಮತ್ತೆ ಜಾಸ್ತಿ ಸ್ಕಿನ್ ಇರಿಟೇಷನ್ ಆಗುತ್ತೆ, ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇವಾಗ ನೀವು ಸ್ಕಿನ್ ರೂಟೀನ್ ಏನಾದರೂ ಮಾಡ್ತೀರಾ ಅಂತಂದರೆ ಬೆಟರ್ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ರೋಸ್ ವಾಟರ್ ಅಪ್ಲೈ ಮಾಡಿ ಅಥವಾ ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ಮಲ್ಕೊಳ್ಳಿ. ಅಂದರೆ ಬೇಸಿಗೆ ಟೈಮಲ್ಲಿ, ಸಮ್ಮರ್ ಟೈಮಲ್ಲಿ ಮೇಕಪ್ ಮಾಡೋದನ್ನು ಕಡಿಮೆ ಮಾಡ್ಕೊಳ್ಬೇಕು. 100% ಟ್ರೂ. ಇವಾಗ ನಮಗೆ ತುಂಬ ಪೇಷಂಟ್ಸ್ ಬರ್ತಾರೆ ಸ್ಕಿನ್ ರಿಲೇಟೆಡು. ಏನಕ್ಕಂತಂದರೆ ಈಗ ಫಸ್ಟು ಏನು ನಮ್ಮದು ಮೇಕಪ್ ಮಾಡ್ಕೊಂಡಿರ್ತಾರಲ್ವಾ, ಸೊ ಹೊರಗಡೆ ಬಿಸಿಲಿಗೆ ಹೋಗ್ತಿರ್ತಾರೆ. ಸೊ ಡೆಫಿನೆಟ್ಲಿ ಸಬೀಷಿಯಸ್ ಗ್ಲ್ಯಾಂಡ್ಸು ಸ್ಟಿಮ್ಯುಲೇಟ್ ಆಗುತ್ತೆ, ಸೆಕ್ರಿಷನ್ಸ್, ಆಯಿಲ್ ಸೆಕ್ರಿಷನ್ ಜಾಸ್ತಿ ಆಗುತ್ತೆ. ಈ ಮೇಕಪ್ಗೆ ಇನ್ನೊಂಚೂರು ಧೂಳೆಲ್ಲ ಅಂಟ್ಕೊಳ್ಳುತ್ತೆ. ಧೂಳು ಜೊತೆಗೆ ನಮ್ಮ ಕಣ್ಣಿಗೆ ಕಾಣದೇ ಇರುವಂಥ ಬ್ಯಾಕ್ಟೀರಿಯಾಸ್ ತುಂಬ ಇರುತ್ತೆ. ಸೊ ಅದು ಹೋಗಿ ಮತ್ತೆ ಅಲ್ಲಿ ಕ್ಲಾಗ್ ಆದಾಗ ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಿ ನಮ್ಮ ಬಾಡಿ ಹೆಂಗಂತಂದರೆ ನಾವೇನು ಮಾಡಲಿಲ್ಲ ಅಂದರೂ ಅದಕ್ಕೆ ಕೇರ್ ಮಾಡ್ಕೊಳ್ಬೇಕಲ್ಲ. ಸೊ ಅಲ್ಲೇನು ಕ್ಲಾಗ್ ಆಗಿರುತ್ತಲ್ಲ ಅದನ್ನು ಹೊರಗಡೆ ಹಾಕಕ್ಕೆ ಟ್ರೈ ಮಾಡ್ತಿರುತ್ತೆ. ಸೊ ಅವಾಗೆ ಪಿಂಪಲ್ಸ್ ಆಗೋದು, ಅವಾಗೆ ನಮಗೆ ರ್ಯಾಷಸ್ ಆಗೋವಂಥದ್ದು. ಈಗ ಮಕ್ಕಳಿರ್ತಾರೆ ಮನೆಯಲ್ಲಿ, ಆ ಮಕ್ಕಳಿಗೂ ಕೂಡ ಒಂದು ಬಿಸಿಲಿನ ಬೇಗೆ ತಟ್ಟುತ್ತೆ. ಅವರದ್ದು ಅಂದರೆ ನಾಜೂಕಾದಂತಹ ಚರ್ಮ. ಆ ಚರ್ಮವನ್ನು ನಾವು ಹೇಗೆ ಕಾಪಾಡ್ಕೊಳ್ಬೇಕು? ತಾಯಿ ಅಂದರೆ ಅಥವಾ ಮನೆಯಲ್ಲಿ ಪೋಷಕರು ಯಾವ ರೀತಿ ಆ ಮಗುವನ್ನು ಆರೈಕೆ ಮಾಡಬೇಕು? ಸ್ಪೆಷಲಿ ಸಣ್ಣ ಕಂದಮ್ಮಗಳಿರ್ತಾರಲ್ಲ, ಅಂದರೆ 6 ತಿಂಗಳು ಅಥವಾ 10 ತಿಂಗಳು ಒಳಗಡೆ ಇರೋಂಥ ಮಕ್ಕಳಿಗೆ ತುಂಬ ರ್ಯಾಪಿಂಗ್ ಮಾಡಬಾರ್ದು. ನಾವು ಆ್ಯಕ್ಚುಲಿ ಡಾಕ್ಟರ್ಸ್ ಆಗಿ ಮಕ್ಕಳಿಗೆ ಬೆಚ್ಚಗಿಡಬೇಕು ಅಂತ ಹೇಳ್ತೀವಿ. ಸೊ ಬೇಸಿಗೆಯಲ್ಲಿ ಸ್ಪೆಷಲಿ ಮಕ್ಕಳಿಗೆ ನೀವು ಯಾವುದರಿಂದ ರ್ಯಾಪಿಂಗ್ ಮಾಡಬೇಕು ಅಂತಂದರೆ ಈ ಹತ್ತಿ ಬಟ್ಟೆಯಿಂದ ನೀವು ರ್ಯಾಪಿಂಗ್ ಮಾಡಬೇಕು. ಅಂದರೆ ತೆಳುವಾದ ಕಾಟನ್ ಬಟ್ಟೆಯಿಂದ ನೀವು ರ್ಯಾಪಿಂಗ್ ಮಾಡಬೇಕು ಸಣ್ಣ ಕಂದಮ್ಮಗಳಿಗೆ. ಅಥವಾ ಅವ್ರಿಗೆ ಆದಷ್ಟು ನೀವು ರ್ಯಾಪಿಂಗ್ ಮಾಡದಿದ್ರೂ ತುಂಬ ಒಳ್ಳೆಯದು. ಯಾಕಂದರೆ ಈಗ ಹೊರಗಡೆ ಬಿಸಿಲು ಜಾಸ್ತಿ ಇದೆ. ಸ್ಪೆಷಲಿ ಸಣ್ಣ ಮಕ್ಕಳಲ್ಲಿ ಅವ್ರಿಗೆ ಮೆಟಬಾಲಿಸಮ್ ಜಾಸ್ತಿ ಇರುತ್ತೆ, ಅವ್ರು ಸ್ವೆಟ್ ಆಗ್ತಿರ್ತಾರೆ. ಬಾಣಂತಿರು ಕೂಡ ಅಷ್ಟೇ, ಅವ್ರು ತುಂಬ ಸ್ವೆಟ್ಟಿಂಗ್ ಆಗ್ತಿರ್ತಾರೆ. ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಅವರಿಗೆ ಜಾಸ್ತಿ ಇರುತ್ತೆ ಮತ್ತು ಈ ಟೈಮಲ್ಲಿ ಅವ್ರ ಮೆಟಬಾಲಿಸಮ್ ಜಾಸ್ತಿ ಇರುತ್ತೆ. ಸೊ ಮಕ್ಕಳಿಗೆ ಹೇಗೆ ಕೇರ್ ಮಾಡೋದಂತಂದರೆ ಅವ್ರಿಗೆ ಅಭ್ಯಂಗ ಮಾಡಿ. ಸೊ ಸ್ಕಿನ್ ಹೈಡ್ರೇಟಾಗಿ ಇಟ್ಕೊಳ್ಳೋಕ್ಕೆ ಬೆಳಿಗ್ಗೆ ನೀವು ಸ್ನಾನ ಮಾಡ್ಸೋಕ್ಕಿಂತ ಮುಂಚೆ ಸಿಂಪಲ್ ತೆಂಗಿನ ಎಣ್ಣೆ ಅಥವಾ ಆಲ್ಮಂಡ್ ಆಯಿಲು ಅಂತಂದರೆ ಬಾದಾಮ್ ಎಣ್ಣೆಯಿಂದನೂ ಕೂಡ ನೀವು ಮಸಾಜ್ ಮಾಡ್ಬೋದು. ಅಥವಾ ಆಯುರ್ವೇದದಲ್ಲಿ ತುಂಬ ಆಯಿಲ್ಸ್ ಹೇಳಿದ್ದಾರೆ, ಕ್ಷೀರಬಲ ತೈಲ ಆಗಿರ್ಬೋದು, ಬಲ ಅಶ್ವಗಂಧಾದಿ ತೈಲ ಆಗಿರ್ಬೋದು. ಇದರಿಂದ ಅಭ್ಯಂಗ ಮಾಡಿಬಿಟ್ಟು ಅವ್ರಿಗೆ ಸ್ನಾನ ಮಾಡಿಸಿ. ಜಾಸ್ತಿ ಪೌಡ್ರೆಲ್ಲ ಹಚ್ಚೋದು ಅದೆಲ್ಲ ಏನೂ ಅವಶ್ಯಕತೆನೇ ಇಲ್ಲ. ಓಕೆ. ಆ್ಯಂಡ್ ತೆಳುವಾದ ಬಟ್ಟೆನ ಹಾಕಬೇಕು ಮಕ್ಕಳಿಗೆ. ಮತ್ತು ಅವ್ರಿಗೂ ಕೂಡ ಅವಾಗ ಅವ್ರಿಗೆ ಮರ್ತು ಹೋಗ್ಬಿಡುತ್ತೆ, ಆಟ ಆಡ್ತಿರ್ತಾರೆ. ಸೊ ನೀವೇ ಅವ್ರಿಗೆ ಹೇಳಿ ಅವಾಗವಾಗ ನೀರನ್ನು ಕೊಡ್ತಿರ್ಬೇಕು. ವಾಟರ್ ಮೆಲನ್ ಆಗಿರ್ಬೋದು, ಅದೇ ಕಲ್ಲಂಗಡಿ ಹಣ್ಣು, ತರ್ಬೂಜ ಇಂಥದ್ದನ್ನೆಲ್ಲ ಹೆಚ್ಚಾಗಿ ಕೊಡಬೇಕು. ಅಂದರೆ ಕೆಲವರು ಮಕ್ಕಳಿಗೆ ಈಗ ಬೇಬಿ ಪೌಡರ್ ಅದನ್ನು ಬಳಸೋದಿರಬಹುದು, ಅಥವಾ ಕೂಲಿಂಗ್ ಪೌಡ್ರನ್ನು ಕೆಲವೊಮ್ಮೆ ಬಳಸ್ತಾರೆ. ಈ ಮಕ್ಕಳ ಮೈಯಲ್ಲಿ ಕೆಂಪಾಗಿ ತುರಿಕೆಗಳು ಬರ್ತವೆ. ಸೊ ಅದಕ್ಕೆ ಕೂಲಿಂಗ್ ಪೌಡ್ರನ್ನು ಬಳಸ್ತಾರೆ. ಸೊ ಇದು ಬಳಸೋದ್ರಿಂದ ನೆಗೆಟಿವ್ ಆಗಿ ಎಫೆಕ್ಟ್ ಆಗುತ್ತೆ ಅಂತ? ಡೆಫಿನೆಟ್ಲಿ ಬಳಸಬಾರ್ದು. ಆ್ಯಕ್ಚುಲಿ ನಿಮ್ಗೆ ಏನಾದರೂ ಆ ಥರ ಬಳಸಬೇಕು ಅಂತಂದರೆ ಒಂದು ಡಾಕ್ಟರ್ ಕನ್ಸಲ್ಟನ್ನು ತಗೊಳ್ಳಿ. ಓಕೆ. ಅದು ನೀವು ಅಟ್ಲೀಸ್ಟ್ ಹೋಮ್ ರೆಮಿಡಿ ಮಾಡೋದಾದರೆ ಶ್ರೀಗಂಧದ ಪೌಡರು ಏನಾದರೂ ನಿಮ್ಮ ಮನೇಲಿ ಇದ್ದರೆ ಅಥವಾ ಚಂದನ ನಿಮ್ಮ ಮನೇಲಿ ಏನಾದರೂ ಇದ್ದರೆ ಅದನ್ನು ತೆಗೆದ್ಬಿಟ್ಟು ಹಚ್ಚಿ. ಅದೇ ನಿಮಗೆ ಆ ಇನ್ಫ್ಲಮೇಷನ್ಸ್ ಏನಾಗಿರುತ್ತೆ, ರೆಡ್ ರ್ಯಾಷಸ್ ಏನಾಗಿರುತ್ತೆ ಅದು ಕಡಿಮೆ ಆಗುತ್ತೆ. ಮಕ್ಕಳಿಗೆ ಆದಷ್ಟು ಅವಾಗ ಉಚ್ಚೋದು, ಈ ಬೆಳ್ಳಗಾಗಬೇಕು ಅಂದ್ಬಿಟ್ಟು ಅದು ಇದು ಪೌಡರ್ನ ಹಾಕಿ ಉಚ್ಚೋದು ಅದೆಲ್ಲ ಮಾಡಬಾರ್ದು. ಜಸ್ಟ್ ಅಭ್ಯಂಗ ಮಾಡಿಸಿ ಸ್ನಾನ ಮಾಡಲಿ. ಅವ್ರಿಗೆ ಸ್ಕಿನ್ ಬ್ರೀತ್ ಮಾಡೋ ಅಂಥ ತೆಳುವಾದ ಬಟ್ಟೆನ ಹಾಕಿ ಆಟಾಡಕ್ಕೆ ಬಿಡಲಿ. ಬೇಕಾದರೆ 2 ಸತಿ ಅವ್ರಿಗೆ ಸಂಜೆನೂ ಒಂದ್ಸತಿ ಸ್ನಾನ ಮಾಡಿಸ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಮಲಗಿಸ್ಲಿ. ಸೊ ಅದರಿಂದ ಕೂಡ ನಾವು ಸ್ಕಿನ್ ಡಿಸೀಸ್ನ ಪ್ರಿವೆಂಟ್ ಮಾಡ್ಬೋದು ಮಕ್ಕಳಲ್ಲಿ.
ಈಗ ಮಕ್ಕಳಲ್ಲಿ ಆ ಬೊಕ್ಕೆಗಳು ಬರೋದು ಅಥವಾ ತುರಿಕೆಗಳು ಕೆಂಪಾಗೋದು ಈಗ ಸಡನ್ ಆಗಿ ಆಗ್ತವೆ. ಆ ಟೈಮಲ್ಲಿ ಪ್ರೀಷಿಯಸ್ ಟೈಮ್ ಅಂತ ಏನು ಹೇಳ್ತೇವೆ, ಆ ಟೈಮಲ್ಲಿ ನಮಗೆ ಮನೆಯಲ್ಲಿ ಯಾವ ರೀತಿಯಾಗಿ ಕೇರ್ ತಗೋಬೋದು ಅಂತ ಹೇಳಿ. ನಿಮ್ಮ ಮನೆ ಸುತ್ತ ಏನಾದರೂ ಬೇವಿನ ಮರ ಇದ್ರೆ ಆ ಬೇವಿನ ಎಲೆನೇ ನೀವು ನೀರೇನು ಬಿಸಿ ಮಾಡ್ತೀರಲ್ಲ ಅವಾಗೆ ಒಂದು 5ರಿಂದ 10 ಎಲೆಗಳನ್ನ ಹಾಕ್ಬಿಡಿ, ಅದನ್ನೇ ಬಾಯ್ಲ್ ಮಾಡಿ. ಸೊ ಅದೇ ನೀರನ್ನು ಅವ್ರಿಗೆ ಸ್ನಾನಕ್ಕೆ ಯೂಸ್ ಮಾಡೋದ್ರಿಂದ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅವ್ರಿಗೆ ಬರಬಾರ್ದು ಅಂತಂದರೆ ಸ್ಕಿನ್ ಬ್ರೀದ್ ಆಗಬೇಕು. ಸ್ಕಿನ್ ಬ್ರೀದ್ ಆಗಬೇಕು ಅಂದರೆ ಅದೇ ರೀತಿಯಾದ ನೀವು ಬಟ್ಟೆನ ಹಾಕಬೇಕು. ನಾನು ಹೇಳಿದ್ನಲ್ವ, ಹತ್ತಿ ಬಟ್ಟೆನ ಹಾಕಬೇಕು. ಮತ್ತು ದಿನಕ್ಕೆ 2 ಸತಿ ಸ್ನಾನ ಮಾಡಿಸಿದ್ರು ಕೂಡ ಹೆಲ್ಪ್ ಆಗುತ್ತೆ. ಅಂದರೆ ಬೇವಿನ ಎಲೆಗಳನ್ನು ಕುದಿಸಿ ಅದರಲ್ಲಿ ಡೈಲಿ ಸ್ನಾನ ಮಾಡಿಸ್ಬೋದು, 100% ಮಾಡಿಸ್ಬೋದು. ಆಮೇಲೆ ಅವ್ರಿಗೆ ಊಟದಲ್ಲೂ ಕೂಡ ಒಂದೇ ಒಂದು ಪಿಂಚ್ ಟರ್ಮರಿಕ್ ಅಂದರೆ ಅರಿಶಿಣವನ್ನು ಹಾಕ್ಬೋದು. ಅದು ಕೂಡ ಜಾಸ್ತಿ ಹಾಕ್ಬಾರ್ದು, ಯಾಕಂದರೆ ಅದು ಬಾಡಿನ ಹೀಟ್ ಜಾಸ್ತಿ ಮಾಡುತ್ತೆ. ನೀರು ಚೆನ್ನಾಗಿ ಕುಡಿಸಿ. ಮತ್ತು ಅವ್ರಿಗೆ ಜಾಸ್ತಿ ರ್ಯಾಷಸ್ ಬರಬಾರ್ದು ಅಂತಂದರೆ ಧನಿಯಾ 1 ಚಮಚನ ಸ್ವಲ್ಪ ಕುಟ್ಬಿಟ್ಟು ನೀರಲ್ಲಿ, ಬಿಸಿ ನೀರಲ್ಲಿ ಹಾಕಿ ಇಟ್ಬಿಡಿ. ಅದು ಒಂದು ನಾರ್ಮಲ್ ಟೆಂಪ್ರೇಚರ್ ಆಗೋವರೆಗೂ. ಆಮೇಲೆ ಅದೇ ನೀರನ್ನು ಅವ್ರಿಗೆ ಅವಾಗ ಕುಡಿಸೋದ್ರಿಂದ ಬಾಡಿನ ತಂಪಾಗಿರಿಸುತ್ತೆ. ಸ್ಕಿನ್ನಲ್ಲಿ ಆಗುವಂಥ ಇನ್ಫ್ಲಮೇಷನ್ನ ನಾವು ಕಡಿಮೆ ಮಾಡ್ಬೋದು. ಈಗಾಗಲೇ ನೀವು ಹೇಳಿದ್ರಿ ಹತ್ತಿ ಬಟ್ಟೆಯನ್ನು ಬಳಸಬೇಕು ಅಂತ ಹೇಳಿ. ಬೇರೆ ಬಟ್ಟೆಯನ್ನು ಬಳಸೋದ್ರಿಂದ ಕೂಡ ಅವರ ಚರ್ಮಕ್ಕೆ ಹಾನಿ ಆಗಬಹುದು ಅಂತ ಹೇಳಿ. 100% ಆಗುತ್ತೆ. ಯಾಕಂತಂದ್ರೆ ನಮಗೆ ಸ್ಕಿನ್ ಬ್ರೀದ್ ಆಗಬೇಕು. ಯಾಕೆ ಹತ್ತಿ ಬಟ್ಟೆನೆ ಅಂತಂದ್ರೆ ಅದು ಬೆವರನ್ನ ಹೀರ್ಕೊಳ್ಳುತ್ತೆ, ಅಲ್ಲೇ ಉಳಿಸೋದಿಲ್ಲ. ಹಾಗಾಗಿ ನಾನು ಹತ್ತಿ ಬಟ್ಟೆ ಅಂತ ಹೇಳಿದ್ದು. ಮತ್ತೆ ಈಸಿಯಾಗಿ ಏರ್ ಪಾಸ್ ಆಗುತ್ತೆ. ನಾರ್ಮಲಿ ಬೇರೆ ಏನು ಸಿಲ್ಕ್ ಆಗಿರ್ಬೋದು ಅಥವಾ ಬೇರೆ ರೀತಿಯಾದ ಡ್ರೆಸ್ಸಸ್ಸು ಅದು ಬ್ರೀತ್ ಮಾಡಕ್ ಬಿಡೋದಿಲ್ಲ. ಮತ್ತೆ ಆ ಚರ್ಮದಲ್ಲಿ ಬಂದಿರುವಂಥ ಬೆವರು ಅಲ್ಲೇ ಕ್ಲಾಗ್ ಆಗುತ್ತೆ, ಮತ್ತೆ ಅದು ಸ್ಕಿನ್ ಇನ್ಫ್ಲಮೇಷನ್ ಮಾಡೋದಕ್ಕೆ ಒಂದು ಕಾರಣ ಆಗುತ್ತೆ. ಈಗ ಮಹಿಳೆಯರಲ್ಲೂ ಕೂಡ ಪಿಗ್ಮೆಂಟೇಷನ್, ಮಕ್ಕಳಿಗಾದರೆ ಒಂದು ಸಮಸ್ಯೆ, ಮಹಿಳೆಯರಿಗೂ ಕೂಡ ಕಾಡ್ತವೆ ಅಂತ ಹೇಳಿ, ಪಿಗ್ಮೆಂಟೇಷನ್, ಪಿಂಪಲ್ಸ್ ಇತ್ಯಾದಿಗಳು. ಸೊ ಅದಕ್ಕೀಗ ಮನೆಯಲ್ಲೇ ಏನಾದರೂ ಪರಿಹಾರಗಳು ಬೇಕು, ಇಲ್ಲಾಂತಂದರೆ ನಾವು ವೈದ್ಯರ ಬಳಿ ಹೋಗಬೇಕಾಗುತ್ತೆ. ಸೊ ಮನೆಯಲ್ಲೇ ಯಾವ ರೀತಿಯಾಗಿ ನಾವು ಅದನ್ನು ನ್ಯಾಚುರಲ್ ರೆಮಿಡಿ. ಸೊ ಹೈಪರ್ ಪಿಗ್ಮೆಂಟೇಷನ್ ಆಗಬಾರ್ದು ಈ ಸೀಸನಲ್ಲಿ ಅಂತಂದರೆ ಇವಾಗ ಆ್ಯಕ್ಚುಲಿ ಬಿಸಿಲು ಜಾಸ್ತಿ ಇದೆ. ಸೊ ನಮ್ಮ ಸ್ಕಿನ್ನಲ್ಲಿ ಮೆಲನಿನ್ ಅನ್ನೋ ಒಂದು ಕಾಂಪೋನೆಂಟ್ ಇರುತ್ತೆ. ಅದೇನಪ್ಪ ಅಂತಂದರೆ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡೋವಂಥದ್ದು. ಸೊ ಅದು ಡೇಂಜರಸ್ ಏನಲ್ಲ. ಸ್ಕಿನ್ನು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಮೆಲನಿನ್ ಪ್ರೊಡಕ್ಷನ್ ಆಗ್ತಿರುತ್ತೆ. ಯಾವಾಗ ಬಿಸಿಲಲ್ಲಿ ನಾವು ಹೋದಾಗ ಅಥವಾ UV ರೇಸ್ಗೆ ನೀವೇನಾದರೂ ಜಾಸ್ತಿ ಎಕ್ಸ್ಪೋಸ್ ಆದಾಗ. ಸೊ ಅವಾಗ ಏನಾಗುತ್ತೆ, ಈ ಮೆಲನಿನ್ ಏನು ಈ ಎಲ್ಲೆಲ್ಲಿ ಅದು ಜಾಸ್ತಿ ಸೆಕ್ರೀಟ್ ಆಗುತ್ತೆ ಅಲ್ಲೆಲ್ಲ ನಮಗೆ ಹೈಪರ್ ಪಿಗ್ಮೆಂಟೇಷನ್ ಆಗುತ್ತೆ. ಸೊ ನಾವೇನು ಮಾಡಬೇಕು ಅಂತಂದರೆ, ನೀವು ಬಿಸಿಲಿಗೆ ಹೋದಾಗೆಲ್ಲ ನೀವು ಸನ್ಸ್ಕ್ರೀನನ್ನು ಅಪ್ಲೈ ಮಾಡಿಕೊಂಡೇ ಹೋಗಬೇಕು. ಸ್ಪೆಷಲಿ 30+ ಇರುವಂಥ ಸನ್ಸ್ಕ್ರೀನನ್ನು ಯೂಸ್ ಮಾಡಬೇಕು. ಇದರಿಂದ ಏನಾಗುತ್ತೆ, ಆ UV ರೇಸಿಂದ ಆಗುವಂಥ ಡ್ಯಾಮೇಜಸ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಮತ್ತು ಎಕ್ಸಸ್ ಮೆಲನಿನ್ ಸಕ್ರೀಷನನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಅಥವಾ ಹೊರಗಡೆ ಹೋದಾಗೆಲ್ಲ ಛತ್ರಿನ ಉಪಯೋಗಿಸಿ ಮತ್ತು ಫುಲ್ ಕವರ್ ಮಾಡಿಕೊಂಡು ಹೋಗಬೇಕು. ನಿಮ್ಗೆ ಎಲ್ಲಿ ಸ್ಕಿನ್ ಎಕ್ಸ್ಪೋಸ್ ಆಗ್ತಿದೆ ತೆಳುವಾದ ಕಾಟನ್ ಡ್ರೆಸ್ಸನ್ನೇ ನೀವು ಫುಲ್ ಕವರ್ ಮಾಡ್ಕೊಂಡು ಹೋಗಬೇಕು. ಮತ್ತು ಸ್ಪೆಷಲಿ ಈ ಬಿಸಿಲು ಯಾವಾಗ ಜಾಸ್ತಿ ಇರುತ್ತೆ, 11 ಗಂಟೆಯಿಂದ 1 ಗಂಟೆವರೆಗೂ ಜಾಸ್ತಿ ಇರುತ್ತೆ. ಅಂಥ ಟೈಮಲ್ಲಿ ಅಥವಾ ಮಧ್ಯಾಹ್ನ 4 ಗಂಟೆವರೆಗೂ ಹೆಚ್ಚು ಬಿಸಿಲಲ್ಲಿ ನಾವು ಹೋಗಬಾರ್ದು. ಸೊ ಅದರಿಂದ ಕೂಡ ನಾವು ಹೈಪರ್ ಪಿಗ್ಮೆಂಟೇಷನ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಮತ್ತು ಮನೇಲಿ ಹೋಮ್ ರೆಮಿಡೀಸ್ ಮಾಡೋದಾದರೆ ರಕ್ತ ಚಂದನ ಅಂತ ಸಿಗುತ್ತೆ ನಿಮಗೆ ಹೊರಗಡೆ ಆಯುರ್ವೇದಿಕ್ ಶಾಪಲ್ಲಿ, ಮಂಜಿಷ್ಟ ಅಂತ ಸಿಗುತ್ತೆ. ಮತ್ತು ಚಂದನ ಅಂದರೆ ಶ್ರೀಗಂಧ, ಅದರಲ್ಲಿ ನೀವು ರೋಸ್ ವಾಟರ್ ಹಾಕ್ಬಿಟ್ಟು ಫೇಸ್ ಪ್ಯಾಕ್ ಥರ ಹಚ್ಕೊಳ್ಬೋದು. ಅದು ಕೂಡ ನಿಮಗೆ ಪಿಗ್ಮೆಂಟೇಷನ್ ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸ್ಪೆಷಲಿ ಹೆಣ್ಮಕ್ಳಲ್ಲಿ ಹೈಪರ್ ಪಿಗ್ಮೆಂಟೇಷನ್ ಆಗೋಕ್ಕೆ ಇನ್ನೊಂದು ಕಾರಣ ಇದೆ, ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ. ಈ ಈಸ್ಟ್ರೋಜನ್ ಲೆವೆಲ್ಲು ಜಾಸ್ತಿ ಆದಾಗ, ಸ್ಪೆಷಲಿ ಪ್ರೆಗ್ನೆನ್ಸಿಲಿ ಪ್ರೊಜೆಸ್ಟ್ರಾನ್ ಮತ್ತು ಈಸ್ಟ್ರೋಜನ್ ವೇರಿಯೇಷನ್ ಆಗ್ತಿರೋವಾಗ ಅವಾಗಲೂ ಕೂಡ ಈ ಮೆಲಸ್ಮಾ ಅಂತ ಹೇಳ್ತೀವಿ ಅಥವಾ ಈ ಹೈಪರ್ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ. ಅಥವಾ ಬಾಣಂತೀರ ಇರ್ತಾರಲ್ಲ ಅವಾಗೂ ಅದು ಸ್ಟಾರ್ಟ್ ಆಗಿರುತ್ತೆ. ಸೊ ಅಲ್ಲಿ ಕೂಡ ನೀವು ಫ್ಲಕ್ಚುಯೇಷನ್ ಆಗಬಾರ್ದು ಅಂದರೆ ಯಾವಾಗಲೂ ಹ್ಯಾಪಿಯಾಗಿರಿ. ಮತ್ತು ಸ್ಪೆಷಲಿ ಆ ಟೈಮಲ್ಲಿ ಯಾವ್ಯಾವ ರೀತಿಯಾದ ಆಹಾರ ಹೇಳಿದ್ದಾರೆ ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ರೆ, ಮತ್ತು ಫೀಮೇಲ್ಸು ಆದಷ್ಟು ಸ್ಟ್ರೆಸ್ಸನ್ನು ತಗೊಳ್ಳಿಲ್ಲ ಅಂತಂದರೆ ಹೈಪರ್ ಪಿಗ್ಮೆಂಟೇಷನ್ ಆಗೋದಿಲ್ಲ. ಸ್ಟ್ರೆಸ್ ಕೂಡ ಕಡಿಮೆ ಇದು ಕಾರಣ ಆಗುತ್ತಾ ಅಂತ? 100% ಕಾರಣ ಆಗುತ್ತೆ. ಸ್ಪೆಷಲಿ ಹೈಪರ್ ಪಿಗ್ಮೆಂಟೇಷನ್ಗೆ ಸ್ಟ್ರೆಸ್ಸು ಕೂಡ ಒಂದು ಮುಖ್ಯ ಕಾರಣ. ಸೊ ಅವ್ರ ಸ್ಕಿನ್ ಚೆನ್ನಾಗಿದೆ ಅಂತಂದರೆ ಅವ್ರು ಸ್ವಲ್ಪ ಹ್ಯಾಪಿಯಾಗಿದ್ದಾರೆ ಅಂತಲೂ ಅರ್ಥ. ನಾವು ಯಾವಾಗಲೂ ಪಾರ್ಲರ್ಗೆ ಹೋಗಬೇಕು ಅಥವಾ ಸ್ಕಿನ್ಗೆ ಏನೋ ಒಂದು ಮಾಡಬೇಕು ಡೆಫಿನೆಟ್ಲಿ ಇಲ್ಲ. ಆ್ಯಸ್ ಎ ಡಾಕ್ಟ್ರಾಗಿ ನಾನೇ ಹೇಳ್ತೀನಿ, ನಾನು ಇದುವರೆಗೂ ನಾನು ಏನು ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗೋದೇ ಇಲ್ಲ. ವೈ? ಬಿಕಾಸ್ ಅಲ್ಲಿ ನಮ್ಮ ಸ್ಕಿನ್ ಇನ್ನೂ ಹಾಳಾಗುತ್ತೆ. ಇದು ನಾನು ಹೇಳಬೇಕು ಅಂತ ಹೇಳ್ತಿಲ್ಲ. ಜಸ್ಟ್ ನೀವು ಹೆಲ್ದಿ ಫುಡ್ಡನ್ನು ತಗೊಳ್ಳಿ. ನಿಮ್ಮ ಚರ್ಮ ಮತ್ತು ನಿಮ್ಮ ಕೂದಲೇನಿದೆ ಅದು ನಿಮ್ಮ ಆರೋಗ್ಯದ ಒಂದು ಸಂಕೇತ. ನೀವು ಒಳ್ಳೆ ಹೆಲ್ದಿ ಫುಡ್ಡು, ಹೆಲ್ದಿ ಹ್ಯಾಬಿಟ್ ಇರೋದ್ರಿಂದ ಅದು ನಿಮ್ಮ ಆರೋಗ್ಯ ಹೇಗಿದೆ ಅಂತ ತೋರಿಸುತ್ತೆ. ಆ ಹೆಲ್ದಿ ರುಟೀನ್ ಹೇಗಿರ್ಬೇಕು ಮ್ಯಾಮ್? ಈಗ ನಾವು ಎದ್ದಾಗಿಂದ ವಾಪಸ್ ನಾವು ಮಲಗೋ ತನಕ ಕೂಡ ಆ ರುಟೀನನ್ನು ಫಾಲೋ ಮಾಡಿದ್ರೆ ಮುಂದೆ ನಾವು ಚೆನ್ನಾಗಿ ಇರ್ಬೋದು ಅಂತ ಹೇಳಿ, ಆರೋಗ್ಯಯುತವಾಗಿ. ಆ ರುಟೀನ್ ಹೇಗಿರಬೇಕು ಅಂತ ಈಗ ಆ್ಯಕ್ಚುಲಿ ನೀವು ಏನು ಫಾಲೋ ಮಾಡ್ತೀರಾ ಅದನ್ನು ನಾವು ನಮ್ಮ ವೀಕ್ಷಕರು ಫಾಲೋ ಮಾಡೋದಾದರೆ ಹೇಗೆ? ಆಯುರ್ವೇದದಲ್ಲಿ ದಿನಚರ್ಯ ಅಂತ ಹೇಳಿದ್ದಾರೆ. ಅಂದರೆ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಏನೇನು ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ.
ಆಯುರ್ವೇದದಲ್ಲಿ ಹೇಳ್ತಾರೆ ಫಸ್ಟು ಎದ್ದೊಳ್ಳೋದ್ರಿಂದ ಶುರುವಾಗುತ್ತೆ. ಓಕೆ. ಬ್ರಾಹ್ಮಿ ಮುಹೂರ್ತ ಮುತ್ತಿಷ್ಟೇ ರಕ್ಷಾರ್ಥ ಆಯುಷಃ ಅಂದರೆ ಯಾರು ಬೇಗ ಎದ್ದೊಳ್ತಾರೆ, ಒಂದು 48 ಮಿನಿಟ್ಸ್, ಒಂದು ಮುಹೂರ್ತ ಅಂದರೆ 48 ಮಿನಿಟ್ಸ್, ಸೂರ್ಯೋದಯಕ್ಕೂ 48 ನಿಮಿಷದ ಮುಂಚೆ ಯಾರು ಎದ್ದೊಳ್ತಾರೆ ಅವ್ರಿಗೆ ರಕ್ಷಾರ್ಥ ಆಯುಷಃ ಅಂತಂದರೆ ಅವ್ರಿಗೆ ಆಯುಷು ರಕ್ಷಣೆ, ಅಂದರೆ ಅವರ ಏಜಿಂಗ್ ಪ್ರೋಸೆಸ್ ಕಡಿಮೆ ಆಗುತ್ತೆ, ಅವ್ರ ಆಯುಷ್ ಜಾಸ್ತಿ ಆಗುತ್ತೆ ಅಂತ ಅರ್ಥ. ನಾವೇನು ಮಾಡ್ತೀವಿ, ಸಂಡೇ ಅಂದ್ಬಿಟ್ಟು ಅವತ್ತು ಲೇಟಾಗಿ ಎದ್ದೊಳ್ಳೋದು, ರಜಾ ಇದ್ದರೆ ಲೇಟಾಗಿ ಎದ್ದೊಳ್ಳೋದು, ಅದರಿಂದ ನಮಗೆ ಕಂಫರ್ಟ್ ಅಂತ ನಾವು ಅಂದ್ಕೊಳ್ತೀವಿ ಹೊರತು ನಮ್ಗೆ ಅದರಿಂದ ಆರೋಗ್ಯ ಕಡಿಮೆ ಆಗ್ತಾ ಹೋಗ್ತಿರತ್ತೆ. ಸೊ ಫಸ್ಟು ಅದು ನಿಮ್ದು ಏನೇ ರೂಟೀನ್ ಇರಲಿ, ಬೆಳಿಗ್ಗೆ ಬೇಗ ಎದ್ದೊಳ್ಬೇಕು. ನಾನು 4:15 ಎದ್ದೊಳ್ಬೇಕಂತ ಹೇಳ್ತಿಲ್ಲ, ಅಟ್ಲೀಸ್ಟ್ ಎಲ್ಲರೂ ಕೂಡ 5:30 6 ಗಂಟೆ ಒಳಗಡೆನಾದರೂ ಎದ್ದೊಳ್ಬೇಕು. ಅದಾದಮೇಲೆ ನಾನು ಡೈಲಿ ಪ್ರಾಕ್ಟೀಸ್ ಮಾಡೋದೇನು ಹೇಳ್ತೀನಿ. ಸೊ ಅದಾದಮೇಲೆ ನಿಮಗೆ ಉಷಾಪಾನ ಅಂತ ಹೇಳ್ತಾರೆ, ಅಂದರೆ ಫಸ್ಟು ಒಂದು ಗ್ಲಾಸ್ ಬೆಚ್ಚಗಿರೋ ನೀರನ್ನು ಕುಡಿಬೇಕು. ಅದು ನೀವು ಕೆಲವರು ಧನಿಯಾ ನೀರು, ನಿಮ್ಮ ಪ್ರಕೃತಿ ಅನುಸಾರವಾಗಿ ಬೇರೆ ಬೇರೆ ನೀರನ್ನು ಹೇಳ್ತಾರೆ. ಅಟ್ಲೀಸ್ಟ್ ಬೆಚ್ಚಗಿರೋ ನೀರು ತುಂಬ ಒಳ್ಳೆಯದು. ಆಯುರ್ವೇದ ಹೇಳಿರೋದು ಬೆಚ್ಚಗಿರೋ ನೀರು ಖಾಲಿ ಹೊಟ್ಟೆಲಿ ಕುಡಿಬೇಕು. ಓಕೆ. ಸೊ ಅದಾದಮೇಲೆ ನಮ್ಮದ್ರಲ್ಲಿ ಕೆಲವು ನಸ್ಯ ಅಂತ ಹೇಳ್ತಾರೆ, ಅಂದರೆ ನಸ್ಯ ಅಂದರೆ ಮೂಗ್ನಲ್ಲಿ ಡ್ರಾಪ್ಸ್ ಹಾಕೊಳ್ಳೋ ಅಂಥದ್ದು. ಸೊ ನಿಮ್ಮ ಏಜ್ ಪ್ರಕಾರವಾಗಿ ಅಥವಾ ನಿಮ್ಗೆ ಏನು ಅಂದರೆ ನಿಮ್ಮ ಸ್ಕಿನ್ ಚೆನ್ನಾಗಿರ್ಬೇಕಾ, ನಿಮ್ಗೆ ಹೆಲ್ತ್ ಚೆನ್ನಾಗಿರ್ಬೇಕಾ, ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಆಮೇಲೆ ನಾನು ಡೈಲಿ ಯೋಗ ಪ್ರಾಕ್ಟೀಸ್ ಮಾಡ್ತೀನಿ. ಕಂಪಲ್ಸರಿ ಒಂದು 30 ಮಿನಿಟ್ಸ್ ವ್ಯಾಯಾಮ, ಯೋಗ ಪ್ರಾಕ್ಟೀಸ್, ಅಂದರೆ ಸೂರ್ಯ ನಮಸ್ಕಾರ ಆಗಿರ್ಬೋದು, ಆಸನಗಳಾಗಿರ್ಬೋದು, ಇನ್ನೂ 30 ಮಿನಿಟ್ಸು ಕಂಪಲ್ಸರಿ ಪ್ರಾಣಾಯಾಮ. ಇಷ್ಟು ಮಾಡಿದ್ರೆ ಯಾವ ಮೇಕಪ್ ಅವಶ್ಯಕತೆನೇ ಇಲ್ಲ. ಓಕೆ. ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನನ್ನ ತಂದೆಗೆ ಆ್ಯಕ್ಚುಲಿ 60 ವರ್ಷ. ನಮ್ಮ ಫಾದರ್ ಏನಾದರೂ ನೀವು ನೋಡಿದ್ರೆ ಅವ್ರ ಸ್ಕಿನ್ ಇಷ್ಟು ಗ್ಲೋಯಿಂಗ್ ಆಗಿದೆ ಇದುವರೆಗೂ, ಇನ್ನೂ ಹೇರ್ ಎಲ್ಲ ಗ್ರೇನೇ ಆಗಿಲ್ಲ, ಅಂದರೆ ಬಿಳಿ ಆಗಿಲ್ಲ. ಯಾಕಂದರೆ ಡೈಲಿ ಹಿ ಪ್ರಾಕ್ಟೀಸಸ್ ಯೋಗ. ಯೋಗ ಇಸ್ ದ ಸೀಕ್ರೆಟ್ ಆ್ಯಕ್ಚುಲಿ. ನಮ್ಗೆ ಅದಕ್ಕೆ ಖರ್ಚು ಮಾಡೋ ಹಾಗಿಲ್ಲ. ಈಸಿಯಾಗಿ ಡೈಲಿ ಯೋಗ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಡಿಸೀಸ್ ಪದೇ ಪದೇ ಬರ್ತಿರೋದಿಲ್ಲ. ಅದು ಒಂದು ಸೀಕ್ರೆಟು, ಅಂದರೆ ಎಲ್ಲರಿಗೂ ಹೇಳ್ತಿರೋದು. ಮತ್ತು ಹೈಡ್ರೇಟಾಗಿ ಇಟ್ಕೊಳ್ಬೇಕು. ನಾನು ಆ್ಯಸ್ ಎ ಡಾಕ್ಟ್ರ್ ಆಗಿ ನನಗೆ ಬೆಳಿಗ್ಗೆಯಿಂದನೇ ನನಗೆ ಕನ್ಸಲ್ಟೇಷನ್ಸ್ ಇರುತ್ತೆ. ನಾನೊಂದು ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಕೂಡ. ಸೊ ಪಾಠ ಮಾಡಬೇಕಾಗತ್ತೆ, ಪೇಷಂಟ್ನ ನೋಡ್ತಿರ್ಬೇಕಾಗತ್ತೆ. ಯಾವುದಕ್ಕೂ ನಾವು ಸ್ಟ್ರೆಸ್ ಮಾಡ್ಕೊಳ್ಬಾರ್ದು. ಅವಾಗವಾಗ ನೀರು ಚೆನ್ನಾಗಿ ಕುಡಿತಿರ್ಬೇಕು. ನನ್ನ ಹ್ಯಾಬಿಟ್ ಏನಂದರೆ, ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟ್ ಮಾಡಾದ ನಂತರ ನಾನು 11 ಗಂಟೆಗೆ ಒಂದು ಫ್ರೂಟ್ಸ್ ತಿಂತೇನೆ. ಮತ್ತು ಮಧ್ಯಾಹ್ನ 1 ಗಂಟೆ ಊಟ ಮಾಡಬೇಕಾ, ಅದರಲ್ಲಿ ಒಂದು ಕಾಳಿನ ಪಲ್ಯ ಅಥವಾ ಒಂದು ಸೊಪ್ಪಿನ ಪಲ್ಯ, ಅದನ್ನು ಹೆಚ್ಚಾಗಿ ಪ್ರಿಫರ್ ಮಾಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ. ನಮಗೆ ಆಮೇಲೆ ಫ್ರೆಶ್ ವೆಜಿಟೇಬಲ್ಸು. ಓಕೆ. ಆಮೇಲೆ ಸಂಜೆ ಸ್ನ್ಯಾಕ್ಸ್ ತಿನ್ನಲ್ಲ ನಾನು. ಸೊ ಸಂಜೆ ಏನು ಮಾಡ್ತೀನಿ ಅಂತಂದರೆ, ಫ್ರೂಟ್ಸ್ ಆದರೂ ತಿನ್ಬೋದು, ಅಥವಾ ನಾನು 7 ಗಂಟೆ ಒಳಗಡೆ ಊಟ ಮುಗಿಸ್ಕೊಂಡ್ಬಿಡ್ತೀವಿ. ಸೊ ದಟ್ ಈಸ್ ದ ಸೀಕ್ರೆಟ್ ಅಂತ ಹೇಳ್ಬೋದು. 7 ಗಂಟೆ ಒಳಗಡೆ ಊಟವನ್ನು ಮುಗಿಸ್ಬೇಕು. 100%. ಓಕೆ. ಯಾಕೆ ಅಂತ? ಯಾಕಂತಂದರೆ 7 ಗಂಟೆ ಆದ ನಂತರ ಹೇಗೆ ಸೂರ್ಯಾಸ್ತ ಆಗುತ್ತೆ, ಅದೇ ರೀತಿ ನಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸು ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ನಿಮಗೆ ಜೀರ್ಣಕ್ರಿಯೆ ಕಡಿಮೆ ಆಗ್ತಾ ಬರುತ್ತೆ. ಹೇಗೆ ಅಲ್ಲಿ ಸೂರ್ಯಾಸ್ತ ಆಗ್ತಿದ್ದಾನೋ ನಮ್ಮ ಜೀರ್ಣಕ್ರಿಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಜೈನ್ಸು ಕಂಪಲ್ಸರಿ ಅವರು 7 ಗಂಟೆ ಒಳಗಡೆ ಊಟ ಮಾಡಿಬಿಡ್ತಾರೆ. ಅದೊಂದು ಹೆಲ್ದಿ ಆಚರಣೆ ಅಂತ ಹೇಳ್ಬೋದು. ಅದಕ್ಕೆ ಅವ್ರಿಗೆ ಡಿಸೀಸಸ್ ಅಷ್ಟು ಬರೋದಿಲ್ಲ. ಅಂದರೆ ಅದೇ ವರ್ಗ ಅಂತ ಹೇಳ್ತಿಲ್ಲ, ಅದೊಂದು ಒಳ್ಳೇದು ಅಂತ ಹೇಳಿ ಎಲ್ಲದರಿಂದ ನಾವು ಒಳ್ಳೇದನ್ನು ತಗೊಳ್ಬೇಕು. ಸೊ ಅದು ಒಂದು ಎಕ್ಸಾಂಪಲ್ ಹೇಳ್ತಿರೋದು. ಬಟ್ ಎಲ್ಲರೂ ಕೂಡ ನಾವು ಸೂರ್ಯಾಸ್ತದ ಒಳಗಡೆನೇ ನಾವು ಊಟ ಮಾಡ್ಕೊಳ್ಳೋದು ಬೆಟರು. ಆ್ಯಂಡ್ ನಮಗೆ ಮಲ್ಕೊಳ್ಳೋಕ್ಕೂ ಕೂಡ ನಿಮಗೆ ಗ್ಯಾಪಿಂಗ್ ಇರುತ್ತೆ. ಸೊ ಆ ಡೈಜೆಷನ್ ಆಗಿ ನೀವು ರಾತ್ರಿ ಖಾಲಿ ಹೊಟ್ಟೆ ಆಗಿರ್ಬೇಕು. ಅಂದರೆ ಅಷ್ಟೊಂದು ನಿಮಗೆ ಕಷ್ಟಪಡೋ, ನಮ್ಮ ದೇಹಕ್ಕೆ ಕಷ್ಟ ಕೊಡಬೇಕಾಗಿರೋಂಥದ್ದು ಇರಬಾರ್ದು. ಸೊ ಅವಾಗ ನೀವು ಮಲ್ಕೊಂಡಾಗ ಅದು ಹೀಲಿಂಗ್ ಟೈಮು. ಅವಾಗ ನಮ್ಮ ಬಾಡಿ ಪೂರ್ತಿ ಹೀಲ್ ಆಗುತ್ತೆ. ಅಂದರೆ ಬೇಗ ಮಲಗೋದ್ರಿಂದ ಕೂಡ ನಮ್ಮ ಚರ್ಮದ ಕಾಂತಿಯನ್ನು ಕಾಯ್ದುಕೊಳ್ಬೋದು. 100%. ಓಕೆ. ಈಗ ಮಲಗೋ ಮುಂಚೆಗೆ ನಾವು ಅಂದರೆ 7 ಗಂಟೆ ಒಳಗಡೆ ಊಟ ಮಾಡಬೇಕು ಅಂತ ಹೇಳಿ, ಯಾವ ರೀತಿಯಾದಂಥ ಆಹಾರವನ್ನು ಸೇವಿಸಬೇಕು ಆ ಟೈಮ್? ರಾತ್ರಿ ಆದಷ್ಟು ಲೈಟ್ ಡಯಟ್ನ ನೀವು ಫಾಲೋ ಮಾಡಬೇಕು. ಲೈಕ್ ಕಿಚಡಿ ಆಗಿರ್ಬೋದು, ಅಥವಾ ನೀವು ರಾತ್ರಿ ಹೊತ್ತು ಜಾಸ್ತಿ ಮಸಾಲೆ ಪದಾರ್ಥ, ನಾನ್ ವೆಜ್ಜು ಅದೆಲ್ಲ ತಿನ್ನೋದ್ರೆ ಬೆಳಿಗ್ಗೆ ಚೆನ್ನಾಗಿ ತಿನ್ನಿ. ಅದಕ್ಕೆ ಅಲ್ವಾ ಹೇಳಿರೋ ದೊಡ್ಡವರೆಲ್ಲ, ಏನು ಬೆಳಿಗಿನ ಆಹಾರ ರಾಜನ್ ಥರ ಇರಬೇಕು, ಮಧ್ಯಾಹ್ನ ರಾಣಿ ಥರ ಇರಬೇಕು, ರಾತ್ರಿ ತಿನ್ನೋವಂಥದ್ದು ಭಿಕ್ಷುಕನ್ ಥರ ಇರಬೇಕು ಅಂತ. ನಾವು ರಾತ್ರಿ ಆದಷ್ಟು ಲೈಟ್ ಫುಡ್ನ ತಿನ್ನಬೇಕು. ಆವಾಗ ಹೆವಿ ಫುಡ್ ತಿನ್ನೋದ್ರಿಂದ ಮತ್ತೆ ನಿಮ್ಮ ಹೊಟ್ಟೆ ಮೇಲೆ ಭಾರ ಆಗುತ್ತೆ. ಅದು ಹೀಲ್ ಮಾಡೋ ಬದಲು ಡೈಜೆಷನ್ ಮಾಡೋ ಕಡೆ ಕಾನ್ಸಂಟ್ರೇಟ್ ಆಗುತ್ತೆ. ಸೊ ಹೀಲಿಂಗ್ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಆಗಲೇ ಹೇಳಿದ್ರಿ ಸನ್ಸ್ಕ್ರೀನನ್ನು ಬಳಕೆ ಮಾಡ್ಬೋದು ಅಂತ ಹೇಳಿ. ಎಂಥದ್ದೇ ಸನ್ಸ್ಕ್ರೀನನ್ನು ಬಳಕೆ ಮಾಡಬೇಕು ಅನ್ನುವಂಥದ್ದು ಏನಾದರೂ ಇದೆಯಾ? ನಾನು ಯಾವುದೇ ಬ್ರ್ಯಾಂಡ್ನ ಸಜೆಸ್ಟ್ ಮಾಡೋದಿಲ್ಲ. ಯಾವುದೇ ಸನ್ಸ್ಕ್ರೀನ್ ಇದ್ದರೂ ಕೂಡ ಆಯಿಲ್ ಫ್ರೀ ಇರೋವಂಥದ್ದು, ಜೆಲ್ ಬೇಸ್ಡ್ ಬರುತ್ತೆ ಇವೆಲ್ಲ ಅಂಥದ್ದು. ನಾನು ಕೂಡ ಆ್ಯಕ್ಚುಲಿ ನಾನು ಸನ್ಸ್ಕ್ರೀನ್ ಯೂಸ್ ಮಾಡೋದೇ ಇಲ್ಲ. ಇಷ್ಟು ಹೇಳ್ತಿದ್ರು ಕೂಡ ನಾನು ಸನ್ಸ್ಕ್ರೀನ್ ಯೂಸ್ ಮಾಡೋದಿಲ್ಲ. ನೀವು ಸನ್ಸ್ಕ್ರೀನಿಂದನೂ ನಿಮಗೆ ಸನ್ಸ್ಕ್ರೀನು ಹಚ್ಕೋಬಾರ್ದು ಅನ್ನೋರಾದರೆ ಬೆಳಿಗ್ಗೆ ಒಂಚೂರು ಆಯಿಲ್ ಮಸಾಜ್ ಮಾಡ್ಕೊಳ್ಳಿ ಫೇಸ್, ಸ್ನಾನ ಮಾಡೋಕ್ಕಿಂತ ಮುಂಚೆ.
ಆಯುರ್ವೇದದಲ್ಲಿ ಕುಂಕುಮಾದಿ ತೈಲ ಅಂತೆಲ್ಲ ತುಂಬ ವರ್ಣ್ಯ ದ್ರವ್ಯಗಳಿದೆ. ಅದು ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಸ್ಕಿನ್ ಕಾಂತಿ ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆ್ಯಂಡ್ ಆಯಿಲ್ ಹಚ್ಕೊಂಡು ನೀವು ಹೊರಗಡೆ ಹೋಗೋದ್ರಿಂದ ಕೂಡ ಅದು ಕೂಡ ಒಂದು ಸನ್ಸ್ಕ್ರೀನ್ ಥರ ವರ್ಕ್ ಆಗುತ್ತೆ. ಬಟ್ ಎಲ್ಲರಿಗೂ ಆಗೋದಿಲ್ಲ ಇದು. ಸೊ ಕಾಮನ್ ಆಗಿ ನೀವು ಸ್ಕಿನ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಸನ್ಸ್ಕ್ರೀನ್ ಯಾವುದೇ ಇರಲಿ 30+ ಇರಬೇಕು, SPF 30+ ಇರಬೇಕು. ಅದು ಆ್ಯಕ್ಚುಲಿ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಹಾಗಂದ್ರೆ ಏನು ಮೇಡಮ್ ಅದು? ಅಂದರೆ ಈಗ UV ರೇಸ್ ಏನಿದೆ ನಮ್ಮ ಸ್ಕಿನ್ ಒಳಗಡೆ ಹೋಗದೇ ಇರೋ ರೀತಿಯಲ್ಲಿ ಅದು ಪ್ರೊಟೆಕ್ಷನ್ ಕೊಡೋದಕ್ಕೆ ನಮಗೆ ಹೆಚ್ಚು ಪ್ರೊಟೆಕ್ಷನ್ ಮಾಡುವಂತಹ ಇರಬೇಕಾಗತ್ತೆ. ಅಂದರೆ 30+ ಇದ್ದರೆ ಅದು ಒಳ್ಳೆಯದು. ಮಹಿಳೆಯರಾದರೆ ಸ್ಕಿನ್ನನ್ನು ಜಾಸ್ತಿ ಕೇರ್ ಮಾಡ್ತಾರೆ, ಪುರುಷರು ಜಾಸ್ತಿ ಅದಕ್ಕೆ ಗಮನವನ್ನು ಕೊಡೋಲ್ಲ. ಅವ್ರು ಯಾವ ರೀತಿ ಅದನ್ನು ಸ್ಕಿನ್ ಕೇರನ್ನು ತಗೊಳ್ಬೋದು ಅಂತ? ಸೊ ಪುರುಷರು ಏನು ಮಾಡ್ಬೋದು ಅಂತಂದರೆ ದಿನಕ್ಕೆ 2 ಸತಿ ಮುಖವನ್ನು ತೊಳ್ಕೊಳ್ಬೇಕು. ಯಾವಾಗಲೂ ಕೆಲಸದಿಂದ ಬಂದ ತಕ್ಷಣ ಫಸ್ಟು ಮುಖವನ್ನು ತೊಳ್ಕೊಳ್ಬೇಕು, ಕೈಕಾಲು ಮುಖ ತೊಳ್ಕೊಳ್ಬೇಕು. ಮತ್ತು ಫುಲ್ ಕವರ್ ಆಗುವಂಥ ಬಟ್ಟೆನ ಹಾಕ್ಕೊಳ್ಬೇಕು. ಅದು ಕೂಡ ಸನ್ನಿಂದ ಆಗುವಂಥ ಡ್ಯಾಮೇಜನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಸ್ಪೆಷಲಿ ಪುರುಷರು ಕಾಟನ್ ಡ್ರೆಸ್ಸನ್ನು ಇವಾಗ ಹೆಚ್ಚಾಗಿ ಪ್ರಿಫರ್ ಮಾಡಬೇಕು. ಸೊ ಪುರುಷರು ಹೆಚ್ಚಾಗಿ ಸಿಂಥೆಟಿಕ್ ಶರ್ಟ್ಸ್ನ ವೇರ್ ಮಾಡಬಾರ್ದು. ಆದಷ್ಟು ಬೇಸಿಗೆಗಾಲದಲ್ಲಿ ಕಾಟನ್ ಶರ್ಟ್ಸ್ನೇ ವೇರ್ ಮಾಡ್ಕೊಳ್ಬೇಕು ಮತ್ತು ಫುಲ್ ಆರ್ಮ್ ಹಾಕ್ಕೊಳ್ಬೇಕು. ಸೊ ಅದರಿಂದ ಸ್ಕಿನ್ ಪ್ರೊಟೆಕ್ಷನ್ ಮಾಡ್ಕೊಳ್ಬೋದು. ಮತ್ತು ನೀವು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಮಾಸ್ಕನ್ನು ಹಾಕ್ಕೊಳ್ಳಿ, ಹೆಲ್ಮೆಟನ್ನು ಹಾಕ್ಕೊಳ್ಳಿ, ಅಥವಾ ಕಾರಲ್ಲಿದ್ರೆ ಅಂತೂ ಏನಾಗೋದಿಲ್ಲ. ಆ ರೀತಿಯಾಗಿ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು. ಮತ್ತು ನೀವು ಯಾವಾಗಾದರೂ ಹೊರಗಡೆ ಹೋಗಬೇಕಾದ್ರೆ ನೀವು ಈವನ್ ಅಂಬ್ರೆಲಾ ಯೂಸ್ ಮಾಡ್ಬೋದು, ಅಂದರೆ ಛತ್ರಿ ಯೂಸ್ ಮಾಡ್ಬೋದು. ಈವನ್ ನೀವು ಹಂಗೆ ಬಿಸಿಲಲ್ಲೇ ಇರಬೇಕು ಅನ್ನೋದಾದರೆ ಕ್ಯಾಪ್ಸ್ನ ಯೂಸ್ ಮಾಡ್ಬೋದು. ಕ್ಯಾಪ್ಸು ಕೂಡ ನಮಗೆ ಎಷ್ಟೋ ಪ್ರಿವೆಂಟ್ ಮಾಡುತ್ತೆ. ಡೈರೆಕ್ಟಾಗಿ ಸನ್ ರೈಸು ನಮಗೆ ಫಸ್ಟು ಮೂಗ್ ಮೇಲೆ ಮತ್ತು ಈ ಜಾಗದಲ್ಲಿ, ಅದಕ್ಕೆ ಇಲ್ಲಿ ಮತ್ತು ಇಲ್ಲಿ ಜಾಸ್ತಿ ಪಿಗ್ಮೆಂಟೇಷನ್ ಆಗೋದು. ಸೊ ಕ್ಯಾಪ್ ಹಾಕೋದ್ರಿಂದನೂ ಕೂಡ ನಮಗೆ ಎಷ್ಟೊಂದು ಪ್ರೊಟೆಕ್ಷನ್ ಆಗುತ್ತೆ. ಮತ್ತು ಇನ್ನೂ ಪ್ರೊಟೆಕ್ಷನ್ ಮಾಡಬೇಕು ಅಂತಂದರೆ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದು. ಈಗ ಔಟ್ಡೋರಲ್ಲಿ ಕೆಲಸ ಮಾಡ್ತಾರೆ, ಅಂದರೆ ಬಿಸಿಲಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಇರ್ತಾರೆ. ಸೊ ಅವ್ರು ಹೇಗೆ ಸ್ಕಿನ್ ಕೇರನ್ನು ಮಾಡ್ಕೋಬೋದು, ಅಥವಾ ಸ್ಕಿನ್ ಡ್ಯಾಮೇಜ್ ಆಗದೆ ಇರೋ ಥರ ಯಾವ ಥರ ನೋಡ್ಕೋಬೋದು ಅಂತ? ಸೊ ಹೊರಗಡೆ ಕಾರ್ಮಿಕರು ಕೆಲಸ ಮಾಡೋವಂಥವ್ರು ನೀರನ್ನು ಹೆಚ್ಚಾಗಿ ತೊಗೊಳ್ಬೇಕು. ಅವಾಗ ಜಸ್ಟ್ ತಣ್ಣೀರಿಂದ ಫ್ಲ್ಯಾಶ್ ಅಂದರೆ ಮುಖ ತೊಳ್ಕೊಳ್ಬೇಕು. ಸೋಪನ್ನು ಹೆಚ್ಚು ಯೂಸ್ ಮಾಡಬಾರ್ದು. ಹೊರಗಡೆ ಬಿಸಿಲಲ್ಲಿ ಇರೋವಂಥವ್ರಿಗೆ ಮೊದಲೇ ಸ್ಕಿನ್ನಲ್ಲಿ ಇರೋವಂಥ ನೀರೆಲ್ಲ ಎವಾಪ್ರೇಟ್ ಆಗ್ತಿರುತ್ತೆ, ಡಿಹೈಡ್ರೇಟ್ ಆಗ್ತಿರುತ್ತೆ. ಸೊ ಸೋಪಲ್ಲಿ ಜಾಸ್ತಿ ಮುಖ ತೊಳಿತಿರಬಾರ್ದು. ಅದ್ರ ಬದಲು ಜಸ್ಟ್ ತಣ್ಣೀರಲ್ಲಿ ಜಸ್ಟು ಹಾಗೆ ಮುಖನ ತೊಳ್ಕೊಳ್ಬೇಕು. ಮತ್ತು ನೀರು ಹೆಚ್ಚಾಗಿ ಕುಡಿತಾ ಇರಬೇಕು. ಅವರು ಕಾರ್ಮಿಕರು ಏನು ಮಾಡಬೇಕು, ಅದೇ ಕ್ಯಾಪ್ ಹಾಕ್ಕೊಳ್ಬೇಕು, ಮುಖವನ್ನು ಆದಷ್ಟು ಕವರ್ ಮಾಡ್ಕೊಳ್ಬೇಕು, ಕರ್ಚಿಪಿಂದ ಕಟ್ಕೊಂಡು, ಅಥವಾ ಏನಾದರೂ ಹೊರಗಡೆ ಕಾರ್ಮಿಕರು ಹೇಳ್ತಿದ್ದೀರಾ ಅವ್ರಿಗೆ ಹೇಳ್ತಾ ಇರೋದು. ಮತ್ತು ಫುಲ್ ಆರ್ಮ್ ಶರ್ಟ್ ಹಾಕ್ಕೊಳ್ಳುವಂಥದ್ದು. ಅದನ್ನು ಮಾಡೋದ್ರಿಂದ ಕೂಡ ಡೆಫಿನೆಟ್ಲಿ ನಾವು ಎಷ್ಟೋ ಪ್ರೊಟೆಕ್ಟ್ ಮಾಡ್ಕೊಳ್ಬೋದು. ಓಕೆ, ಈಗಾಗಲೇ ಹೇಳಿದ್ರಿ ಅಂದರೆ ಸೋಪಿಂದ ಜಾಸ್ತಿ ಮುಖ ತೊಳ್ಕೊಳ್ಬಾರ್ದು ಅಂತ ಹೇಳಿ. ನಾವೀಗ ಸ್ನಾನಕ್ಕೂ ಮುಖ ತೊಳ್ಕೊಳ್ಳೋದಕ್ಕೂ ಅದನ್ನೇ ಬಳಕೆ ಮಾಡ್ತಾ ಇರುವಂಥದ್ದು. ಸೊ ಅದಕ್ಕೆ ಬದಲಾಗಿ ಏನು ಮಾಡ್ಬೋದು ಅಂತ ಹೇಳಿ? ಅಂದರೆ ನಾನು ಸೋಪ್ ಯೂಸ್ ಮಾಡ್ಬೋದು, ಮೈಲ್ಡ್ ಆಗಿರೋ ಸೋಪ್ಸ್ ಯೂಸ್ ಮಾಡ್ಬೋದು. ಓಕೆ, ಆದರೆ ಜಾಸ್ತಿ ಸೋಪ್ನ ಯೂಸ್ ಮಾಡಬಾರ್ದು. ಈ ಸಮಯದಲ್ಲಿ ಬೇಸಿಗೆಗಾಲದಲ್ಲಿ ಪದೇ ಅಯ್ಯೋ ಆಯಿಲ್ ಆಗ್ತಿದೆ ಮುಖ ತೊಳ್ಕೊಳ್ಬೇಕು, ಆಯಿಲ್ ಆಗ್ತಿದೆ ಮುಖ ತೊಳ್ಕೊಳ್ಬೇಕು, ಅದರಿಂದ ಮತ್ತೆ ಸ್ಕಿನ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ದಿನಕ್ಕೆ 2 ಸತಿ ಮುಖ ತೊಳ್ಕೊಂಡ್ರೆ ಸಾಕು. ನೀವು ಅವಾಗವಾಗ ಮುಖ ತೊಳಿಬೇಕು ಅಂತ ಅನ್ಸಿದ್ರೆ ಜಸ್ಟ್ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡ್ರೆ ಬೆಟರು. ಸೊ ನೀವು ಇನ್ನೂ ಸ್ಕಿನ್ ಪೋರ್ಸ್ ಎಲ್ಲ ಕ್ಲಾಗ್ ಆಗದೆ ಇರೋಂಗೆ, ಸ್ಕಿನ್ನಲ್ಲಿ ಸ್ವಲ್ಪ ಚೆನ್ನಾಗಿ ಹೆಲ್ದಿ ಆಗಬೇಕು ಅಂತಂದರೆ ಮುಲ್ತಾನಿ ಮಿಟ್ಟಿ ಪ್ಯಾಕ್ ಹಾಕ್ಕೊಳ್ಳಿ. ಮುಲ್ತಾನಿ ಮಿಟ್ಟಿ 1 ಚಮಚ ಹಾಕ್ಕೊಂಡು ಅದಕ್ಕೆ 1 ಚಮಚ ಸ್ವಲ್ಪ ಚಂದನ ಪೌಡ್ರ್ ಹಾಕ್ಕೊಳ್ಳಿ. ಒಂದು ದಿವಸ ಸ್ವಲ್ಪ ಮೊಸರು ಮತ್ತು ಕಡಲೆ ಹಿಟ್ಟಲ್ಲಿ ಫೇಸ್ ಪ್ಯಾಕ್ ಹಾಕ್ಕೊಳ್ಳಿ. ಅದು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಫೇಸ್ ವಾಶ್ಗೆ ನೀವು ಕಡಲೆ ಹಿಟ್ಟನ್ನೇ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಅಥವಾ ಇನ್ನೊಂದು ರೆಮಿಡಿ ಹೇಳ್ತೀನಿ. ಒಂದು 100 ಗ್ರಾಮು ಹೆಸರು ಕಾಳು ತೊಗೊಳ್ಳಿ, ಒಂದು 100 ಗ್ರಾಮು ಮಸೂರ್ ದಾಲ್ ತೊಗೊಳ್ಳಿ, ಮತ್ತು ಒಂದು 100 ಗ್ರಾಮು ಕಡಲೆ ಹಿಟ್ಟು. ಇದಕ್ಕೆ ನಿಮ್ಮ ಮನೆ ಹತ್ರ ನೀಮ್ ಪೌಡರ್ ಏನಾದರೂ ಸಿಕ್ಕಿದ್ರೆ ಅದೊಂದು 50 ಗ್ರಾಮ್ ಹಾಕ್ಕೊಂಡು ಒಂದು ಫೇಸ್ ಪೌಡರ್ ಥರ ಇಟ್ಕೊಂಬಿಡಿ. ಅದನ್ನೇ ನೀವು ಫೇಸ್ ವಾಶ್ಗೆ ಯೂಸ್ ಮಾಡ್ಬೋದು. ಬಟ್ ಆದರೆ ಯಾವಾಗಲೂ ಫೇಸ್ನ ತುಂಬ ಸ್ಕ್ರಬ್ ಮಾಡಬಾರ್ದು. ಜಸ್ಟ್ ವಾಟ್ರಲ್ಲಿ ಪೇಸ್ಟ್ ಥರ ಮಾಡಿಕೊಂಡು ಮುಖಕ್ಕೆ ಹಚ್ಕೊಂಡ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಬೋದು. ಈಗ ಮಹಿಳೆಯರದಾಯಿತು, ಪುರುಷರದಾಯಿತು, ವಯೋವೃದ್ಧರನ್ನು ಗಮನಿಸೋದಾದರೆ ಅವರ ಸ್ಕಿನ್ ಕೇರನ್ನು ಯಾವ ರೀತಿ ಮಾಡ್ಬೋದು ಅಂತ ಹೇಳಿ? ಓಕೆ, ವಯೋವೃದ್ಧರಲ್ಲಿ ಮೊದಲೇ ಅವ್ರ ಕೊಲ್ಲಾಜನ್ ಎಲ್ಲ ಕಡಿಮೆ ಆಗಿರುತ್ತೆ, ಸ್ಕಿನ್ ಎಲಾಸ್ಟಿಸಿಟಿ ಎಲ್ಲ ಕಡಿಮೆ ಆಗಿರುತ್ತೆ, ಮೊದಲೇ ಅವ್ರ ಸ್ಕಿನ್ ಡ್ರೈ ಇರುತ್ತೆ. ಆಯುರ್ವೇದದ ಪ್ರಕಾರ ಏಜ್ ಆಗ್ತಾ ನಮಗೆ ವಯೋವೃದ್ಧರಲ್ಲಿ ವಾತ ಜಾಸ್ತಿ ಇರುತ್ತೆ. ಸೊ ಬೆಸ್ಟ್ ರೆಮಿಡಿ ಅಂತಂದರೆ ಅವ್ರಿಗೆ ನಿತ್ಯಂ ಅಭ್ಯಂಗಂ ಆಚರೇತ, ಅಂದರೆ ಡೈಲಿ ಆಯಿಲ್ನ ಮಸಾಜ್ ಮಾಡ್ಕೊಳ್ಳೋದು, ಆಯಿಲಿಂದ ಮಸಾಜ್ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡ್ಕೊಳ್ಳೋವಂಥದ್ದು. ಅದು ಕೂಡ ಅವ್ರ ಸ್ಕಿನ್ನ ಹೈಡ್ರೇಟ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೆ ಇಂಥದ್ದೇ ಆಯಿಲ್ ಅಂತ ಏನಾದರೂ? ಬಹಳಷ್ಟು ಆಯಿಲ್ಸ್ ಇದೆ, ಬಟ್ ಸಿಂಪಲ್ ಆಗಿ ಮನೇಲಿ ಯೂಸ್ ಮಾಡಬೇಕು ಅಂತಂದರೆ ಮನೇಲಿ ಸಿಗುವಂಥ ತೆಂಗಿನ ಎಣ್ಣೆ ಆದರೂ ಕೂಡ ಓಕೆ. ಸಿಂಪಲ್ ಆಗಿರೋ ತೆಂಗಿನ ಎಣ್ಣೆನೇ ನೀವು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಮೈಯೆಲ್ಲ ಹಚ್ಕೊಂಡು ಒಂದು ಅರ್ಧ ಗಂಟೆ ನಂತರ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಳ್ಳಿ.
ಇದು ಕೂಡ ಸ್ಕಿನ್ನನ್ನು ಹೈಡ್ರೇಟ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ನೀರನ್ನು ಹೆಚ್ಚಾಗಿ ತಗೊಳ್ಬೇಕು, ಮಜ್ಜಿಗೆ ಕುಡಿಬೇಕು, ಈ ರೀತಿಯಾದನ್ನು ಮಾಡ್ಬೋದು. ಓಕೆ, ಈಗ ಸಾಮಾನ್ಯವಾಗಿ ಅವರು ಏನು ತಪ್ಪು ಮಾಡ್ತಾರೆ ಅಂತ ಹೇಳಿ ಚರ್ಮದ ಆರೈಕೆ ಅಂತ ಬಂದಾಗ ವಯೋವೃದ್ಧರು ಗೊತ್ತಿದ್ದೋ ಗೊತ್ತಿಲ್ಲದೋ ಕೆಲವೊಂದು ತಪ್ಪುಗಳಾಗುತ್ತೆ. ಆ ತಪ್ಪುಗಳು ಏನಿಲ್ಲ ಅಂತ ಹೇಳಿ ಇದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು ಅನ್ನೋದಾದರೆ ನಾನು ಅಬ್ಸರ್ವ್ ಮಾಡಿರೋದು, ಯಾರು ಅಷ್ಟು ಕೇರೇ ಮಾಡೋದಿಲ್ಲ. ಓಲ್ಡ್ ಏಜ್ ಆದಮೇಲೆ ಅವ್ರ ಸ್ಕಿನ್ ಬಗ್ಗೆ ಅಷ್ಟು ಕೇರೇ ಮಾಡೋದಿಲ್ಲ. ಆಯಿಲಿಂಗ್ ಮಾಡೋದಾಗಲಿ ಅಥವಾ ಸ್ನಾನ ಕೂಡ ನಮ್ಮ ಮನೇಲಿ ಅಜ್ಜಿ ಇದ್ದಾರೆ, ಅವರೇ ಅಂದರೆ ಅವ್ರಿಗೆ ಅಷ್ಟು ಅವರು ಸ್ಕಿನ್ ಕೇರ್ ಮಾಡೋದಿಲ್ಲ. ಅದು ಒಂದು. ಮತ್ತು ಕಾಫಿ, ಪದೇ 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 ಕಾಫಿ ಕುಡಿಯೋದು, ಪದೇ ಪದೇ ಟೀ ಕುಡಿಯೋದು, ಅದು ಕೂಡ ಸ್ಕಿನ್ನ ಡಿಹೈಡ್ರೇಟ್ ಮಾಡುತ್ತೆ. ಬರೀ ಕಾಫಿ ಅಂತ ಅಲ್ಲ, ಅದು ಕಷಾಯ ಗುಣ, ಅದರಲ್ಲಿ ಸಕ್ಕರೆ ಕೂಡ ಇರುತ್ತೆ, ಅದು ನಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡುತ್ತೆ. ಸಕ್ಕರೆ ಕೂಡ ಒಂದು ಡ್ಯಾಮೇಜಿಂಗ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಸೊ ಅದನ್ನು ಅಂಥ ತಪ್ಪುಗಳನ್ನ ಮಾಡದೆ ಸೀಸನಲ್ ಸಿಗುವಂಥ ಹಣ್ಣುಗಳನ್ನು, ತರಕಾರಿಗಳನ್ನ ಹೆಚ್ಚಾಗಿ ತೊಗೊಂಡ್ರೆ ದೇ ವಿಲ್ ಬಿ ಹೆಲ್ದಿ. ಈಗ ಶುಗರ್ ಇರುವಂಥವ್ರು ಅವರು ಬೇಸಿಗೆಯಲ್ಲಿ ಯಾವ ರೀತಿಯಾದಂತಹ ಪಥ್ಯವನ್ನು ಸೇವಿಸಬೇಕು ಅಂತ? ಶುಗರ್ ಇರುವಂಥವ್ರು ಬೇಸಿಗೆ ಅಥವಾ ಚಳಿಗಾಲ ಆ ಥರ ಅಂತ ಅಲ್ಲ, ಯಾವಾಗಲೂ ಅವರು ಆ್ಯಕ್ಟಿವ್ ಆಗಿರಬೇಕು. ಪಥ್ಯ ಅನ್ನೋದಾದರೆ ಹೆಚ್ಚಾಗಿ ಅನ್ನವನ್ನು ತಿನ್ನಬಾರ್ದು, ಅಂದರೆ ಡೈರೆಕ್ಟ್ ಶುಗರ್, ಈಸಿಯಾಗಿ ಸಿಗುವಂಥ ಶುಗರು. ಈ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಿ, ಲೈಕ್ ರಾಗಿ ಆಗಿರ್ಬೋದು, ಸಿರಿಧಾನ್ಯಗಳಾಗಿರ್ಬೋದು, ಅದನ್ನು ನಾವು ಕಾರ್ಬೋಹೈಡ್ರೇಟ್ಗೋಸ್ಕರ ಯೂಸ್ ಮಾಡ್ಕೊಳ್ಬೇಕು. ಇನ್ನು ಪ್ರೋಟೀನ್ಗೋಸ್ಕರ ಕಾಳುಗಳು, ಎಲ್ಲ ರೀತಿಯಾದ ತರಕಾರಿಗಳನ್ನು ಸೇವನೆ ಮಾಡ್ಬೋದು. ಸ್ಪೆಷಲಿ ಇವ್ರಿಗೆ ಈ ಸೀಸನಲ್ಲಿ ಹಾಗಲಕಾಯಿ, ಪಡವಲಕಾಯಿ ಮತ್ತು ಹೀರೆಕಾಯಿ, ಸೋರೆಕಾಯಿ ಈ ಥರದ್ದು ತುಂಬ ಬೆನಿಫಿಷಿಯಲ್ ಆಗುತ್ತೆ. ಮತ್ತು ಬೆಂಡೆಕಾಯಿ, ಇದೆಲ್ಲ ಅವ್ರಿಗೆ ತುಂಬ ಬೆನಿಫಿಷಿಯಲ್ ಆಗುತ್ತೆ. ಧನ್ಯವಾದಗಳು ಮೇಡಮ್. ಅಂದರೆ ಉತ್ತಮ ರೀತಿಯಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಚರ್ಮದ ಆರೈಕೆಯನ್ನು ಯಾವ ರೀತಿಯಾಗಿ ಮಾಡಿಕೊಳ್ಳಬಹುದು ಅಂತ ಹೇಳಿ ಖಂಡಿತವಾಗಿಯೂ ನಮ್ಮ ವೀಕ್ಷಕರು ಇದನ್ನು ಬಳಸ್ಕೊಳ್ತಾರೆ ಅನ್ನುವಂಥದ್ದು ನಮಗೆ ಖಂಡಿತವಾಗ್ಲೂ ಗೊತ್ತಿದೆ. ಯಾಕಂತ ಹೇಳಿದ್ರೆ ಉತ್ತಮ ರೀತಿಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದೀರಿ. ವೀಕ್ಷಕರೇ, ಇದೇ ರೀತಿಯಾದಂತಹ ಉತ್ತಮ ವಿಷಯಗಳಿಗೆ ನಿರಂತರವಾಗಿ ವೀಕ್ಷಿಸ್ತಾ ಇರಿ ವಿಶ್ವವಾಣಿ ಹೆಲ್ತ್ ಚಾನಲ್. ಧನ್ಯವಾದಗಳು.